ಅದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆ ಮರಳುಗಾಡು ಸೂರ್ಯನ ಕಿರಣಗಳಿಂದ ಚಿನ್ನದ ತರ ಹೊಳಿತಾ ಇತ್ತು. ಕಬೀರ್ ಮತ್ತೆ ಸೀತಾ ಮರಳುಗಾಡಿನಲ್ಲಿ ನಿಂತಿದ್ರು. ವಾವ್, ನೀನ್ ಹೇಗೆ ಹೇಳಿದ್ಯೋ ಹಾಗೇ ಇದೆ ಇಲ್ಲಿ. ಅದಕ್ಕಿಂತನೂ ತುಂಬಾ ಸುಂದರವಾಗಿದೆ. ನಿನಗೆ ಹೇಳಿದ್ನಲ್ವ ಸೀತಾ, ಈ ಚಳಿಗಾಲದಲ್ಲಿ ಸುತ್ತಾಡೋದಕ್ಕೆ ತುಂಬಾ ಬೆಸ್ಟ್ ಜಾಗ ಯಾವ್ದಂದ್ರೆ ಅದು ಈ ಜಾಗನೇ. ಈ ಮರಳುಗಾಡು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯ ಇಲ್ಲಿ ಅಡಗಿತ್ತು. ದೂರ ದೂರದಿಂದ ಬರೀ ಗಾಳಿಯ ಶಬ್ದ ಮತ್ತೆ ಆ ಟೆಂಟಿನ ಶಬ್ದ ಮಾತ್ರ ಕೇಳಿ ಬರ್ತಾ ಇತ್ತು. ಸೀತಾ ತನ್ನ ಮೊಬೈಲ್ನಿಂದ ಅಲ್ಲಿನ ವಾತಾವರಣನ ಸೆರೆ ಹಿಡಿತಾ ಇದ್ಲು. ಸಮಯ ಹೇಗ್ ಕಳೀತಾ ಇತ್ತು ಅಂದ್ರೆ ನಾವು ಕೈಯಿಂದ ಮಣ್ಣನ್ನು ಎತ್ಕೊಂಡಾಗ ಹೇಗ್ ಜಾರ್ ಹೋಗುತ್ತೋ ಹಾಗೆ. ನೋಡ್ತಾ ಇದ್ದಾಗೆ ಕತ್ಲೆ ಆಯ್ತು. ಕಬೀರ್, ನಾವ್ ಮತ್ತೆ ಹೋಟೆಲ್ಗೆ ವಾಪಸ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ತಲೆ ಕೆಟ್ಟಿದೆ ನಿನಗೆ? ಮರುಭೂಮಿಯ ರಾತ್ರಿ ಜೀವನದಲ್ಲಿ ಮೊದಲನೇ ಸಲ ಸಿಗೋದು ಗೊತ್ತಾ? ಕಬೀರ್ ಆ ಟೆಂಟ್ ನ ನೋಡ್ದ. ಸಡನ್ ಆಗಿ ಒಬ್ಬ ವಯಸ್ಸಾದ ವ್ಯಕ್ತಿ ಅವನ ಕಣ್ಣೆದುರಿಗೆ ಬಂದು ನಿಂತ್ಕೋತಾನೆ. ಅಣ್ಣವ್ರೆ, ಅಕ್ಕವ್ರೆ, ರಾತ್ರಿ ನೀವು ನಮ್ ಟೆಂಟಲ್ಲೇ ಉಳ್ಕೊಳ್ಳಿ. ನಿಮ್ಗೆ ಒಳ್ಳೆ ವಸತಿ ಸಿಗುತ್ತೆ. ಊಟ, ವಸತಿ ಎಲ್ಲ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಭಯ ಇತ್ತು. ಅವನು ಆಮಂತ್ರಣ ನೀಡೋ ರೀತಿ ಕಾಣಿಸ್ತಾ ಇರ್ಲಿಲ್ಲ, ಬದಲಾಗಿ ಸಹಾಯನೂ ಕೇಳ್ತಾ ಇದ್ದ. ಅವನು ತನ್ನ ಮಾತನ್ನ ಮುಗಿಸೋಕ್ಕಿಂತ ಮುಂಚೆನೆ ಯಾರೋ ಇಬ್ರು ಬಂದು ಅವನ ಹಿಂದೆ ನಿಂತ್ಕೋತಾರೆ. ಫೂಲ್ಚಂದ್ ಮತ್ತೆ ಶ್ಯಾಮ್ಲಾಲ್. ರಾಮ್ ಚರಣ್, ಅವಾಗ ನಿಮ್ ಟೆಂಟ್ ಅಲ್ಲಿ ಜನಗಳು ಬಂದು ತುಂಬ್ಕೋತಿದ್ರು. ಇವರು ನಮ್ ಕ್ಲೈಂಟು, ಹೊರಟೋಗೋ ಇಲ್ಲಿಂದ. ರಾಮ್ ಚರಣ್ನ ಕಣ್ಣು ತುಂಬಿ ಬಂತು, ಆದ್ರೆ ಅವನು ಏನು ಹೇಳಲಿಲ್ಲ. ಅವನು ಹಾಗೆ ಕತ್ತಲೆಯೊಳಗೆ ಕರೆದು ಹೋದ. ಸೀತಾ ಮತ್ತೆ ಕಬೀರ್ ಒಬ್ರನ್ನೊಬ್ರು ನೋಡ್ಕೊತಾ ಇದ್ರು. ನೋಡಿ, ಅವನ ಹತ್ರ ಯಾವ್ದು ಚೆನ್ನಾಗಿರಲ್ಲ. ನಮ್ ಟೆಂಟ್ ಅಲ್ಲಿ ಉಳ್ಕೊಳ್ಳಿ, ಎಲ್ಲ ವಸತಿ ನಿಮ್ಗೆ ಸಿಗುತ್ತೆ. ಕಬೀರ್ ಮತ್ತೆ ಸೀತಾ ಅವರಿಬ್ಬರ ಜೊತೆಗೆ ನಡ್ಕೊಂಡು ಹೋದ್ರು. ಟೆಂಟ್ ಒಳಗಡೆಯಿಂದ ದೊಡ್ಡದಾಗಿತ್ತು ಮತ್ತೆ ಆರಾಮವಾಗಿತ್ತು. ನಿಮ್ಮ ಟೆಂಟು ಇಲ್ಲಿದೆ. ನಿಮ್ ಮುಂದೆ ಅಲ್ಲಿ ಕೆಂಪು ಟೆಂಟ್ ಕಾಣಿಸ್ತಿದ್ಯಾ? ನಾವಿಬ್ರು ಅಲ್ಲೇ ಮಲ್ಕೊಳ್ತೀವಿ. ನಿಮಗೇನಾದ್ರೂ ಬೇಕು ಅಂತಂದ್ರೆ ನಮ್ಮನ್ನ ಕರೀರಿ. ಕಬೀರ್ ಮತ್ತೆ ಸೀತಾ ಇಬ್ರು ಮಲ್ಕೊಂಡ್ಬಿಟ್ರು. ಮರಳುಗಾಡಿನ ಗಾಳಿ ನಿಧಾನವಾಗಿ ಹೆಚ್ಚಾಗ್ತಾ ಇತ್ತು. ಟೆಂಟಿನ ಕಿಟಕಿ ಭಯನ ಹುಟ್ಟಾಗ್ತಾ ಇತ್ತು. ರಾತ್ರಿಯ ನಿಶಬ್ದ ಎಲ್ಲವನ್ನೂ ಆವರಿಸಿಕೊಂಡಿತ್ತು. ಅರ್ಧ ರಾತ್ರಿ ಆಗ್ತಾ ಇದ್ದಾಗೆ ಗಾಳಿ ಇನ್ನೂ ಹೆಚ್ಚಾಯ್ತು. ಸೀತಾ ನಿದ್ದೆಯಿಂದ ಎದ್ಬಿಟ್ಲು. ಅದೇ ಸಮಯದಲ್ಲಿ ಅವಳ ಕಿವಿಗೆ ಒಂದು ಶಬ್ದ ವಿಚಿತ್ರವಾಗಿ ಕೇಳಿಸೋದಿಕ್ಕೆ ಶುರುವಾಯ್ತು. ಕಬೀರ್, ಎದ್ದೇಳು, ಹೊರಗಡೆಯಿಂದ ಯಾರೋ ಸುತ್ತಾಡ್ತಾ ಇದ್ದಾರೆ. ಕಬೀರ್ ಗಾಢವಾದ ನಿದ್ರೆಯಲ್ಲಿದ್ದ. ಸೀತಾ ನಿಧಾನವಾಗಿ ಇಳಿದು ನಡ್ಕೊಂಡೋಗ್ತಾಳೆ. ಟೆಂಟ್ನ ಪರ್ದೆನ ಸರಿಸ್ತಾಳೆ. ಹೊರಗಡೆಯ ದೃಶ್ಯ ಅವಳನ್ನ ಅಲ್ಲೇ ನಿಲ್ಲೋ ಹಾಗೆ ಮಾಡುತ್ತೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ಳು ಹುಡುಗಿ ನಿಂತ್ಕೊಂಡಿರ್ತಾಳೆ. ಉದ್ದವಾಗಿರುವ ಕೆಂಪು ಗಾಗ್ರ, ಕೈ ತುಂಬಾ ಬಳೆ, ಕಾಲ್ಗೆಜ್ಜೆ. ಅವಳ ಮುಖ ಅರ್ಧ ಮಾತ್ರ ಕಾಣಿಸ್ತಾ ಇತ್ತು. ಅವಳ ಸುತ್ತಮುತ್ತಲಿನ ಗಾಳಿ ಗಂಭೀರವಾಗಿತ್ತು. ಅವಳು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದ್ಲು. ಅವಳು ನಡೀತಾ ಇದ್ರೆ ಆ ಮರಳು ಜರುಗ್ತಾ ಇತ್ತು, ಆದ್ರೆ ಅವಳು ನಡೀತಾ ಇರೋ ಹೆಜ್ಜೆ ಗುರುತು ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ನೀನು? ಆ ಹುಡುಗಿ ಏನು ಉತ್ತರನ ನೀಡಿಲ್ಲ. ಅವಳು ಬೆರಳನ್ನ ತೋರಿಸಿ ನನ್ ಬಳಿ ಬಾ ಅಂತ ಕರಿತಾ ಇದ್ಲು. ಸೀತಾಗಂತೂ ತುಂಬಾನೇ ಶಾಕ್ ಆಗಿತ್ತು. ಮತ್ತೆ ಹುಡುಗಿ ತಿರುಗಿ ಆ ಟೆಂಟ್ ಬಳಿ ಹೋಗ್ತಾಳೆ. ಅಲ್ಲಿ ಅದೇ ಶ್ಯಾಮ್ಲಾಲ್ ಮತ್ತೆ ಫೂಲ್ಚಂದ್ ನಿದ್ರಿಸ್ತಾ ಇರ್ತಾರೆ. ಆ ಹುಡುಗಿ ಒಂದು ಸ್ವಲ್ಪನೂ ಶಬ್ದ ಮಾಡದೆ ಆ ಟೆಂಟ್ ಒಳಗೆ ಹೋಗ್ತಾಳೆ. ಅವರಿಬ್ರು ಕಣ್ಬಿಟ್ಟು ನೋಡ್ತಾರೆ. ಅವನು ಕಣ್ಮುಚ್ಚುತ್ತಾ ಹೇಳ್ತಾನೆ, ಈಗ ಇಷ್ಟು ರಾತ್ರಿ ಯಾರಪ್ಪ? ಅವನು ಹಾಗೆ ಅವಳನ್ನ ನೋಡ್ತಿದ್ದ ಹಾಗೆ ಅವರ ಮುಖದ ರಿಯಾಕ್ಷನ್ ಬದಲಾಗುತ್ತೆ. ಹುಡುಗಿ ನಿಧಾನವಾಗಿ ತನ್ನ ಮುಸ್ಕನ್ನ ತೆಗಿತಾಳೆ. ಅವಳ ಮುಖ ತುಂಬಾನೇ ವಿಕಾರವಾಗಿರುತ್ತೆ. ಕೆಂಪು ಕಣ್ಣು, ಕೆದರಿರೋ ಕೂದ್ಲು. ಅವಳ ವಿಕಾರವಾದ ನಗು ಮನುಷ್ಯರನ್ನ ಜೀವಂತ ಇರೋ ಆಗ್ಲೇ ಸಾಯಿಸೋ ತರ ಇತ್ತು. ಯಾರು ನೀನು? ನಿಮ್ಮ ಸಾವು ವಾಪಸ್ ಬಂದಿದೆ. ಮರುಕ್ಷಣ ಅವಳು ತೋಳದ ರೀತಿ ಅವರಿಬ್ರ ಮೇಲೆ ಜಿಗಿದ್ಲು. ಅವಳು ಶ್ಯಾಮ್ಲಾಲ್ನ ಹೃದಯನ ಸೀಳ್ಬಿಟ್ಲು. ಟೆಂಟ್ ಅಲ್ಲಿ ಬರೀ ಕೂಗು ಮಾತ್ರ ಕೇಳಿಸ್ತಾ ಇತ್ತು. ಫೂಲ್ಚಂದ್ ಕಿರ್ಚ್ತಾ ಇದ್ದ, ಆದ್ರೆ ಅವನ ಸಾವು ಅವನ ಹೆಗಲ ಮೇಲೆ ಕುತ್ಕೊಂಡಿತ್ತು. ಕೆಲವೇ ಸೆಕೆಂಡ್ ನಲ್ಲಿ ಅವರಿಬ್ರು ಕೂಡ ನಿರ್ಜೀವ ಆಗಿದ್ರು. ಸೀತಾ ಇದನ್ನೆಲ್ಲ ತನ್ನ ಕಣ್ಣಾರೆ ನೋಡ್ತಾ ಇದ್ಲು. ಅಚಾನಕ್ ಆಗಿ ತಣ್ಣಗಿನ ಕೈಯು ಅವಳ ಹೆಗಲ ಮೇಲೆ ಬಿತ್ತು. ಸೀತಾ ನಿಧಾನವಾಗಿ ಹಿಂತಿರುಗಿ ನೋಡ್ತಾಳೆ. ಅವಳ ಮುಂದೆ ಕಬೀರ್ ನಿಂತಿದ್ದ. ಏನಾಯ್ತು ಸೀತಾ? ನೀನ್ ಯಾಕೆ ಹೊರಗಡೆ ನಿಂತ್ಕೊಂಡಿದ್ಯಾ? ಸೀತಾ ನಡುತ್ತಾ ಇರೋ ಕೈಯಿಂದ ಟೆಂಟ್ ಕಡೆ ತೋರಿಸ್ತಾಳೆ.
ಸ್ವಲ್ಪ ಸಮಯದ ಹಿಂದೆ ಅಲ್ಲಿ ಸಾವಾಗಿತ್ತು. ಇದ್ದಕ್ಕಿದ್ದಾಗೆ ಅಲ್ಲಿದ್ದ ಪರ್ದೆ ಹರಿದುಬಿಡುತ್ತೆ. ಅಲ್ಲಿಂದ ಭಯಾನಕವಾಗಿದ್ದಂತ ಹುಡುಗಿ ಕರೆಂಟ್ನ ವೇಗದಲ್ಲಿ ಬಂದು ಅವ್ರ ಮುಂದೆ ನಿಂತ್ಕೋತಾಳೆ. ಕಬೀರ್ ಅಂತೂ ತುಂಬಾನೇ ಶಾಕ್ ಆಗಿದ್ದ. ಅವಳ ಮುಖದಿಂದ ರಕ್ತ ಸುರಿತಾ ಇತ್ತು. ಅವನ ರೂಪ ಈಗ ತಾನೇ ಯಾರನ್ನೋ ಸಾಯಿಸಿ ಬಂದಾಗಿತ್ತು. ಅವನ ದೇಹ ಒಂದು ಚೂರು ಅಲ್ಗಾಡ್ತಾ ಇರಲಿಲ್ಲ. ಅವನು ಅನ್ಕೊಂಡಿದ್ದ ಭೂಮಿ ತನ್ನ ರಕ್ತವನ್ನು ಹೀರ್ತಾ ಇದೆ. ಆ ಹುಡುಗಿಯ ಮುಖ ಮುಂಚೆಗಿತ್ತದು ತುಂಬಾ ಭಯಂಕರವಾಗಿತ್ತು. ಅವಳ ಕಣ್ಣಲ್ಲಿ ಬೆಂಕಿ ಇತ್ತು. ಅವಳ ಕೂದಲು ಹೇಗಿತ್ತು ಅಂದ್ರೆ ಚಿತೆಯಿಂದ ಮಾಡ್ದ ಹಾಗೆ. ಮತ್ತೆ ಅವಳು ತನ್ನ ಭಯಂಕರವಾದ ಧ್ವನಿಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಭಯ ಪಟ್ಕೋಬೇಡ, ನಾನ್ ನಿನ್ನ ಸಾಯಿಸೋದಿಲ್ಲ, ನಿನ್ನ ಜೀವಂತವಾಗಿ ಬಿಡ್ತೀನಿ. ಯಾಕಂದ್ರೆ ನೀನ್ ನನ್ನ ಕತೆನ ಎಲ್ರಿಗೂ ಹೇಳ್ಬೇಕಲ್ವಾ. ಕಬೀರ್ ಮತ್ತೆ ಸೀತಾಳ ಮುಂದೆ ಒಂದು ಕತ್ತಲೆ ಆವರಿಸ್ಕೊಂಡ್ಬಿಡ್ತು. ಅವರಿಬ್ರು ಒಟ್ಟಿಗೆ ಮೂರ್ಛೆ ಹೋಗ್ಬಿಡ್ತಾರೆ. ಬೀಳ್ತಿದ್ದ ಹಾಗೆ ಅವ್ರ ಮುಂದೆ ಒಂದೊಂದಾಗಿ ಹಳೆಯ ಚಿತ್ರ ಸುಟ್ಟು ಹೋಗೋ ತರ ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೇಗಂದ್ರೆ ಯಾರೋ ಅವರ ತಲೆಯಲ್ಲಿ ಜಬ್ರಾ ಎಂಬ ಭಯಾನಕ ಸಿನಿಮಾನ ಓಡಿಸೋ ಹಾಗೆ. ರಿಯಾ ಚಿಕ್ಕಂದಿನಲ್ಲೇ ಅನಾಥಳಾಗಿದ್ಲು. ಅವಳ ಅಪ್ಪ ಅಮ್ಮ ಮುಂಚೆನೆ ತೀರೋಗಿದ್ರು. ರಾಮ್ ಚರಣ್ ರಿಯಾಳ ಅಪ್ಪಳ ಆತ್ಮೀಯ ಸ್ನೇಹಿತನಾಗಿದ್ದ. ಅವನು ಅವಳ ಪಾಲ ಪೋಷಣೆಯನ್ನ ಮಾಡ್ತಿದ್ದ. ರಾಮ್ ಚರಣ್ ಆ ಟೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನನ್ನ ಮಗಳೇ, ನಿನ್ನಿಂದಾನೇ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಾಗ್ತಿದೆ. ನೀನೇನಾದ್ರೂ ಇಲ್ಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಇದೇನ್ ಮಾತಾಡ್ತಾ ಇದ್ದೀರಾ ಅಪ್ಪ? ನೀವೇ ತಾನೇ ನನ್ನ ಬೆಳೆಸಿರೋದು. ನೀವು ನನ್ನ ತಂದೆಗಿಂತ ಹೆಚ್ಚು. ಅವರ ಈ ಚಿಕ್ಕ ಪ್ರಪಂಚ ಖುಷಿಯಾಗಿತ್ತು. ಆದ್ರೆ ಈ ಖುಷಿಗೆ ಒಬ್ಬ ದುಶ್ಮನ್ ಬರ್ತಾನೆ. ಆ ದುಶ್ಮನ್ನೇ ಶ್ಯಾಮ್ಲಾಲ್ ಮತ್ತೆ ಬೂಲ್ಚಂದ್. ಇಬ್ರು ಕೂಡ ಕೆಟ್ಟವರು. ಅವರ ದೃಷ್ಟಿ ಕೆಟ್ಟದಾಗಿತ್ತು, ಅವರ ಹೃದಯ ಕೂಡ. ಒಂದಿನ ರಾಮ್ ಚರಣ್ ಟೆಂಟಿಂದ ಹೊರಗಡೆ ನಿಂತು ಹೇಳ್ತಾನೆ, ರಾಮ್ ಚರಣ್, ಬರೋ ಎಲ್ಲಾ ಟೂರಿಸ್ಟ್ಗಳನ್ನು ಬೇಕಂತಾನೆ ಈ ಹುಡುಗಿ ಕೈಲಿ ಡ್ಯಾನ್ಸ್ ಮಾಡಿಸಿ ಎಲ್ಲರನ್ನೂ ಸೇರ್ಕೊಂಡ್ಬಿಡ್ತೀಯಾ? ನಿನ್ನಿಂದಾಗಿ ನಮ್ಗೆ ಒಂಚೂರು ವ್ಯಾಪಾರ ಆಗ್ತಾನೆ ಇಲ್ಲ. ರಾಮ್ ಚರಣ್ ಕೋಪದಿಂದ ಬೈತಾನೆ, ಹೊರಟೋಗಿ ಇಲ್ಲಿಂದ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಬ್ರು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ರಾಮ್ ಚರಣ್ ಟೆಂಟಿಂದ ಹೊರಗಡೆ ಹೋಗ್ತಾನೆ. ಇದೇ ಸಮಯವನ್ನ ಬೂಲ್ಚಂದ್ ಮತ್ತೆ ರಾಮ್ಲಾಲ್ ಕಾಯ್ತಾ ಇರ್ತಾರೆ. ರಾತ್ರಿಯ ಸಮಯದಲ್ಲಿ ಅವರಿಬ್ರು ಕುಡಿದ ಮತ್ತಿನಲ್ಲಿ ರಿಯಾಳ ಟೆಂಟ್ ಒಳಗೆ ಬರ್ತಾರೆ. ರಿಯಾ ಈ ದೃಶ್ಯನ ನೋಡಿ ನಡುತ್ತಾರೆ. ನೀವಿಬ್ರು ಈ ಹೊತ್ತಲ್ಲಿ ಏನೇನ್ ಮಾಡ್ತಾ ಇದ್ದೀರಾ? ಹೊರಟೋಗಿ ಇಲ್ಲಿಂದ. ಆದ್ರೆ ಶರಾಬಿನ ನಶೆಯಿಂದ ಅವರು ಯಾವ ಮಾತನ್ನು ಕೇಳೋದಕ್ಕೆ ರೆಡಿ ಇರ್ಲಿಲ್ಲ. ಹೊರಟೋಗ್ತೀವಿ ನಂಚಿನ. ಮೊದಲು ನಾವು ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕಲ್ವಾ? ಆ ಟೆಂಟ್ ಒಳಗಡೆ ಏನ್ ನಡೀತೋ ಅದನ್ನ ಶಬ್ದದಲ್ಲಿ ಹೇಳೋದಕ್ಕೆ ಆಗ್ತಾ ಇರ್ಲಿಲ್ಲ. ರಿಯಾಳ ಕೂಗು ಮತ್ತೆ ಹೊರಗಡೆ ಇರೋ ನಿಶಬ್ದ ಅದೊಂದೇ ಅಲ್ಲಿ ಕೇಳಿಸ್ತಾ ಇದ್ದಿತ್ತು. ಅವರಿಬ್ರು ರಿಯಾಳ ಜೀವನದ ದೀಪವನ್ನ ಆರಿಸ್ಬಿಟ್ಟಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಬ್ರ ನಶ ಕಡಿಮೆ ಆದ್ಮೇಲೆ ಬೂಲ್ಚಂದ್ ನಡ್ಗೋದನ್ನ ಹೇಳ್ತಾನೆ, ಇವು ನಮ್ಮನ್ನ ಸಿಕ್ಕಾಕ್ಸ್ಬಿಡ್ತಾಳೆ. ಚಿಂತೆ ಮಾಡಬೇಡ, ಇವಳು ಯಾರಿಗೂ ಏನು ಹೇಳಲ್ಲ. ನಾವಿವಳನ್ನ ಜೀವಂತವಾಗಿ ನೋಡ್ಕೊಳ್ಳೋಣ. ಮತ್ತೆ ಅವನು ಮರುಕ್ಷಣನೇ ರಿಯಾಳನ್ನ ಸಾಯಿಸಿಬಿಡ್ತಾನೆ. ಅವಳ ಶರೀರ ತಣ್ಣಗಾಗಿ ಹೋಗುತ್ತೆ. ಮತ್ತೆ ಅವಳ ಕಣ್ಣು ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ರಾತ್ರಿಯ ಸಮಯದಲ್ಲಿ ಅವಳ ಬಾಡಿಯನ್ನ ಹೊತ್ಕೊಂಡು ಮರಳು ಭೂಮಿಯಲ್ಲಿ ಹೂತಾಕ್ಬಿಡ್ತಾರೆ. ಮರುದಿನ ಬೆಳಿಗ್ಗೆ ರಾಮ್ ಚರಣ್ ವಾಪಸ್ ಬಂದಾಗ ರಿಯಾ ಅಲ್ಲೆಲ್ಲೂ ಇರೋದಿಲ್ಲ. ಆದ್ರೆ ಜನ ಬಾಯಿಗೆ ಬಂದಾಗೆ ಮಾತಾಡ್ಕೋತಾ ಇರ್ತಾರೆ. ಅವಳು ನನ್ಗನ್ಸುತ್ತೆ ಯಾವ್ದೋ ಟೂರಿಸ್ಟ್ ಜೊತೆಗೆ ಓಡೋಗಿರ್ಬೇಕು. ಈಗಿನ ಕಾಲದ ಹುಡುಗಿರು ಹೀಗೆ ಇರ್ತಾರೆ. ರಾಮ್ ಚರಣ್ ಪ್ರಪಂಚ ಅವತ್ತೇ ಮುಳುಗೋಗಿತ್ತು. ಆದ್ರೆ ರಿಯಾಳ ಆತ್ಮ ನಾಶ ಆಗಿರ್ಲಿಲ್ಲ. ಅವತ್ತಿಂದ ಹುಡುಕ್ತಾನೆ. ಕಬೀರ್ ಮತ್ತೆ ಸೀತಾ ಪುನಃ ಎಚ್ಚರಗೊಳ್ತಾರೆ. ಅವರ ಕಣ್ಮುಂದೆ ರಿಯಾ ಇನ್ನ ಭೂತದ ರೂಪದಲ್ಲೇ ಇರ್ತಾಳೆ. ಮರಳುಗಳು ಅವಳ ಸುತ್ತಮುತ್ತ ಸುತ್ತಾ ಇತ್ತು. ಇದೇ ಆ ಜಾಗ. ನನ್ನ ಬಾಡಿನ ಹೂತಾಕಿರೋದು. ನನ್ನ ಅಂತಿಮ ಸಂಸ್ಕಾರನ ಮಾಡಿ, ಆವಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬೆಳಗಿನ ಆ ಮುಂಜಾನೆಯ ಬೆಳಕಿನಲ್ಲಿ ಕಬೀರ್ ಮತ್ತೆ ಸೀತಾ ರಾಮ್ ಚರಣ್ನ ಬಳಿ ಬರ್ತಾರೆ. ಅವ್ರ ಕಣ್ಣಲ್ಲಿ ನೀರ್ ತುಂಬಿಕೊಂಡಿತ್ತು. ಅವರು ಪೂರ್ತಿ ರಾತ್ರಿಯ ಘಟನೆಯನ್ನ ಅವ್ರ ಮುಂದೆ ಹೇಳ್ತಾರೆ. ರಾಮ್ ಚರಣ್ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಅವನು ನಿಧಾನವಾಗಿ ಆ ಜಾಗಕ್ಕೆ ನಡ್ಕೊಂಡೋಗಿ ಅವಳ ಬಾಡಿನ ಸುಟ್ಟಾಕ್ತಾನೆ. ಶಾಸ್ತ್ರೋಕ್ತವಾಗಿ ಅವಳ ಅಂತಿಮ ಸಂಸ್ಕಾರವನ್ನ ಮಾಡ್ತಾನೆ. ಗಾಳಿ ತಣ್ಣಗಾಗಿತ್ತು. ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕ ಹಾಗೆ ತಣ್ಣಗಾಗಿತ್ತು.
ಆದ್ರೆ ಮರಳಿನ ಒಳಗೆ ಇನ್ನೂ ಅನೇಕ ಕಥೆಗಳು ಅಡಗಿ ಕುತ್ಕೊಂಡಿತ್ತು. ಅದು ತನ್ನ ಕಥೆಯನ್ನ ಹೇಳೋದಿಕ್ಕೆ ತಯಾರಾಗ್ತಾ ಇತ್ತು.